ಬೇರೆಯವ್ರು ಯಾರಿಗೂ ಇರ್ಲಿಲ್ಲ. 25 ವರ್ಷ ಆಡಳಿತ ಮಾಡಿದವ್ರಿಗೆ, ಮುಖ್ಯಮಂತ್ರಿ ಆಗಿದ್ದವ್ರಿಗೆ, ಪ್ರಧಾನಮಂತ್ರಿ ಆಗಿದ್ದವ್ರಿಗೆ ಈ ತಾಲೂಕಿನ ಬಗ್ಗೆ ಗೌರವ ಇರ್ಲಿಲ್ಲ, ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇರ್ಲಿಲ್ಲ. ಅವ್ರಿಗಿದ್ದಿದ್ ಒಂದೇ, ನಿಮ್ ಓಟ್ ಹಾಕ್ಸ್ಕೋಬೇಕು, ಅವ್ರ ಲೀಡರ್ ಆಗ್ಬೇಕು, ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗ್ಬೇಕು, ಅವ್ರ ಹೆಂಡತಿಗೆ ಒಳ್ಳೇದಾಗ್ಬೇಕು, ಅವ್ರ ಮಗನ್ಗೆ ಒಳ್ಳೇದಾಗ್ಬೇಕು, ಅವ್ರ ಮೊಮ್ಮಗನ್ಗೆ ಒಳ್ಳೇದಾಗ್ಬೇಕು, ಈಗ ಅವ್ರ ಅಳಿಯನ್ಗೆ ಒಳ್ಳೇದಾಗ್ಬೇಕು. ಇಲ್ಲಿ ಯಾರಿಗೂ ಒಳ್ಳೇದಾಗಂಗಿಲ್ಲ, ಇಲ್ಲಿ ಬದುಕೋರ್ಗೆ ಯಾರಿಗೂ ಒಳ್ಳೇದಾಗಂಗಿಲ್ಲ. ಇಲ್ಲಿ ಯಾರು ಕಾರ್ಯಕರ್ತರಿಲ್ಲ. ದುಡಿತಾ ಇರ್ರಿ, ಹೊಲ ಉಳ್ತಾ ಇರ್ರಿ, ನಾವ ಕೊಡ್ತಾ ಇರ್ರಿ ಅಂತ ಹೇಳಿ ಇವತ್ತು ಎಲ್ರನ್ನೂ ಕೂಡ ಹಾಸನದಿಂದ ಕರ್ಕೊಂಡ್ ಬಂದು ನಿಮ್ಮನ್ನ ಕೂಲಿ ಕಾರ್ಮಿಕರ ತರ ನೋಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕಾದಂತ ಸಂದರ್ಭ ಬಂದಿದೆ. ನಾನೇನು ಮಾತು ಕೊಟ್ಟಿದ್ದೇನೆ ಆ ಮಾತಿನಂತೆ ನಡೀತೇನೆ. ನಾ ಸತ್ರು ಇದೆ ರೋಡು, ಬದುಕಿದ್ರು ಇದೆ ರೋಡು, ದಿನ ಈ ರೋಡಲ್ಲೇ ಸಾಯ್ಬೇಕು. ಬೇರೆಯವ್ರಂಗೆ ನನ್ ಕಣ್ಣಿಲ್ಲದೆ ಒಂದ್ ಕಣ್ ರಾಮನಗರದಲ್ಲೇ, ಇನ್ನೊಂದ್ ಕಣ್ ಚನ್ನಪಟ್ಟಣದಲ್ಲೇ ಬಂದ್ಬಿಟ್ಟು 2 ಕಣ್ಣು ಬಿಟ್ಬಿಟ್ಟು ಈಗ ಮಂಡಿಗೆ ಹೋಗ್ಬಿಟ್ಟು ಇನ್ನೇನೋ ಇನ್ 3ನೇ ಕಣ್ಣು ನಂದು ತೆಗೆದು ನೋಡಿ ತೋರಿಸ್ತೀನಿ ಅಂತ ಹೇಳೋಂತ ಕೆಲಸ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಿ ಚಿತ್ರ ಯಾವ ತರ ಅದೇ ಅಂತ. ಈ ಚಿತ್ರ ಬಿಟ್ಟು ಸಾಕಾಗೋದೆ. ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಈ ತಾಲೂಕಿನ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ. ಇಕ್ಬಾಲ್ ಹುಸೇನ್ ಅವರ ಜೊತೆ ಕೈ ಜೋಡಿಸಿ ಇವತ್ತು ನಾನು ಕೆಲಸವನ್ನ ಮಾಡ್ತೇನೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಹಾರೋಳ್ಳಿ ಪಟ್ಟಣದಲ್ಲಿ ಬಡವರು ಒಂದು ಸೈಟ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ. ಇವತ್ತು 40-50 ಎಕರೆ ಜಮೀನನ್ನ ಈಗಾಗಲೇ ಸರ್ಕಾರ ವಶಕ್ಕೆ ಪಡೆದು ಲೇಔಟ್ ಮಾಡ್ತಾ ಇದೀವಿ. 4,000-3,000 ಸೈಟು ಬಡವರಿಗೆ, ಯಾರಿಗೆ? ಹಾರೋಳ್ಳಿ ಪಟ್ಟಣದಲ್ಲಿರ್ತಕ್ಕಂತ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇನ್ನೊಂದು ವರ್ಷದೊಳಗಡೆ ಸೈಟ್ ಅನ್ನ ಕೊಡುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ನಿಂತ್ಕೊಂಡು ಹೇಳ್ತಾ ಇದೆ. ಚಾಮುಂಡಿ ದೇವಸ್ಥಾನ ಅಯ್ಯೋ ಈ ಬಿಜೆಪಿಯವರು ಕಟ್ಟಬಾರ್ದು ಅಂತಿದ್ರು. ರೋಡಲ್ಲಿ ಕೊಂಡು ಅಡ್ಡನೆ ಮಲ್ಕೋತಾ ಇದ್ರು. ಈ ರೋಡ್ ಡೆವಲಪ್ ಮಾಡಿಸ್ಬೇಕಾದ್ರೆ ಅದು ನಾನೇ ಮಾಡಿಸಿದ್ದು. ನಿಮ್ ಮಾಜಿ ಮುಖ್ಯಮಂತ್ರಿ ಅಲ್ಲ, ನಾನ್ ಮಾಡಿಸಿದವನು. ದೇವಸ್ಥಾನ ಏನೋ ಮಾಡ್ಬಿಡ್ತೀನಿ ಅಂತ ಇವತ್ತು ತಾಯಿ ಆಶೀರ್ವಾದ ಆಗಿ ಇಡೀ ಹಾರೋಳ್ಳಿ ತಾಲೂಕು ಬೆಳವಣಿಗೆ ಆಗ್ಲಿಕ್ಕೆ ಆ ತಾಯಿ ಆಶೀರ್ವಾದ ಮಾಡಿದಾಳೆ. ತಾಯಿ ದಿನ ಪೂಜೆ ಮಾಡ್ಕೋತಾ ಇದ್ದಾಳೆ, ಬಡವ್ರ ಕಷ್ಟಕ್ಕಾಗ್ತಾ ಇದ್ದಾಳೆ. ಆ ತಾಯಿ ನೆಮ್ಮದಿಯಿಂದ ಮುಂದಕ್ಕೆ ಒಳ್ಳೆ ದಾರಿ ಸಿಗ್ಲಿ ಅಂತ ಹೇಳಿ ಇಕ್ಬಾಲ್ ಅವ್ರಿಗೆ ಶಾಸಕರಾಗಿ ಆಶೀರ್ವಾದ ಮಾಡಿ ಬೇರೆಯವರೆಲ್ರಿಗೂ ಮಾಡಾಯ್ತು. ಅವ್ರ ಟರ್ಮ್ ಮುಗಿದು ಇವತ್ತು ನಿಮ್ ಟರ್ಮ್ ಶುರು ಆಗಿದೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರಿಗೆ ಆಶೀರ್ವಾದ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿದಾಳೆ. ಇವತ್ತು ನಾನು ಹೇಳೋದಿಷ್ಟೇ, ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ. ಜೆಡಿಎಸ್ ಅವರು ಬಿಜೆಪಿ ಅವರು ಏನು ಸುಳ್ಳು ಹೇಳ್ತಾರೆ, ಕೊಡಲ್ರು. ನಾವು ಆದ್ರೆ ಬಿಡ್ಲಿಲ್ಲ, ಬಡವರಿಗೆ ಮಾತು ಕೊಟ್ಟಿದ್ದೇವೆ. ಇವತ್ತು ನನ್ನ ತಾಯಂದಿರು ಇವತ್ತು ಬಸ್ ನಲ್ಲಿ ಹೋಗ್ತಾ ಇದ್ದಾರೆ, ಹೆಣ್ಮಕ್ಳು ಬಸ್ ನಲ್ಲಿ ಹೋಗ್ತಾ ಇದ್ದಾರೆ, ಫ್ರೀಯಾಗಿ ಹೋಗ್ತಾ ಇದ್ದಾರೆ. 35 ಲಕ್ಷ ಜನ ಹೋಗ್ತಾ ಇದ್ದಾರೆ. 35 ಲಕ್ಷ ಜನ ಒಂದು ದಿನಕ್ಕೆ 35 ಲಕ್ಷ ಜನ ಪ್ರಯಾಣ ಮಾಡ್ತಾವ್ರೆ. ಬಸ್ ರೂಟ್ ಸಾಕಾಗೋದಿಲ್ಲ ಅಂದು ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳ್ಬಿಟ್ಟು 100 ಬಸ್ ಕೊಡಿ ಅಂತ ಅಂದು ಈಗ ಆಲ್ರೆಡಿ 25 ಬಸ್ ಕೊಟ್ಟಿದ್ದಾರೆ. ಇನ್ನು ಎಲೆಕ್ಷನ್ ಆದ್ಮೇಲೆ ಇನ್ನು 25 ಕೊಡ್ತಾರೆ. ಈ ವರ್ಷದಲ್ಲಿ 100 ಬಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಜಿಲ್ಲೆನಲ್ಲಿ 100 ಬಸ್ಗಳನ್ನ ಹೆಚ್ಚುವರಿ ಮಾಡ್ತಾ ಇದ್ದೀವಿ. ಕರೆಂಟ್ ಕೊಡ್ತೀವಿ ಅಂತ ಹೇಳೋದು 200 ಯೂನಿಟ್. ಹಾರೋಳ್ಳಿನಲ್ಲಿ ಎಲ್ರಿಗೂ ಕರೆಂಟ್ ಫ್ರೀ, ಒಂದು 500 ಜನ ಬಿಟ್ಟು ಹಾರೋಳ್ಳಿ ತಾಲೂಕಲ್ಲಿ ಕರೆಂಟು ಫ್ರೀ ಕೊಟ್ಟಿದ್ದೀವಿ. ಕರೆಂಟ್ ರೇಟು ಕಡಿಮೆ ಮಾಡಿದ್ದೀವಿ. ಯಾರು 200 ಯೂನಿಟ್ ಕಮರ್ಷಿಯಲ್ ಅಂಗಡಿಗಳಿಗೆ ಉಪಯೋಗಿಸ್ತಾವ್ರೆ ಅವರೆಲ್ರಿಗೂ ಕೂಡ ₹7.20 ಇತ್ತು ಯೂನಿಟ್ ರೇಟು. ಈಗ ಅದನ್ನ ₹6.10 ಇಳಿಸಿ ಇವತ್ತು ಕರೆಂಟ್ ರೇಟು ಕಡಿಮೆ ಮಾಡಿದ್ದೀವಿ. ಒಂದ್ ಕಡೆ ಫ್ರೀ ಕೊಟ್ಟಿದ್ದೀವಿ, ಇನ್ನೊಂದ್ ಕಡೆ ರೇಟ್ ನ ಕಡಿಮೆ ಮಾಡಿದ್ದೀವಿ.
ಇದು ಬಡವರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಕಾಂಗ್ರೆಸ್ಗೆ ಇರತಕ್ಕಂತ ಒಂದು ಬದ್ಧತೆ ಇರತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಕ್ಕಿ ಕೊಡ್ತೀವಿ ಅಂತ ಅಂದು ಸಿದ್ದರಾಮಯ್ಯನವರು ಹೊಟ್ಟೆ ಹಸ್ಕೊಂಡಿರೋರಿಗೆಲ್ಲರಿಗೂ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂದ್ರೆ ನರೇಂದ್ರ ಮೋದಿ ಸರ್ಕಾರದವರು ನಿಮ್ಗೆ ಅಕ್ಕಿ ಕೊಡೋದಿಲ್ಲ ನಾವ್ಗೆ. ಇಲ್ಲ ರೀ, ನಾವು ಗ್ಯಾರಂಟಿಗೆ ಅಕ್ಕಿ ಕೊಡ್ಬೇಕು, ಒಪ್ಕೊಬಿಟ್ಟಿದೀವಿ, ನಮ್ಗೆ ಫ್ರೀ ಬೇಡ, 34 ರೂಪಾಯಿ ಕೊಡ್ತೀವಿ, ನಿಮ್ ರೇಟ್ ಏನಿದೆ ಆ ರೇಟಿನ ಪ್ರಕಾರ 34 ರೂಪಾಯಿ ಅಕ್ಕಿ ಕೊಡ್ತೀವಿ, ಗೋಡಾನಲ್ಲಿ ಐತೆ ಕೊಡಿ ಅಂದ. ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂದ, ನಾವು ಗ್ಯಾರಂಟಿ ಕೊಡ್ತೀವಿ ಅಂದ. ಕೊನೆಗೆ ಅವ್ರು ಕೊಡ್ಲಿಲ್ಲ, ನಾವು ಬಿಡ್ಲಿಲ್ಲ. ಕೊನೆಗೆ ಆ ಗ್ಯಾರಂಟಿನಲ್ಲಿ ಎಲ್ಲರ ಅಕೌಂಟ್ಗೂ 170 ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದೀವಿ. ಎಲ್ಲರೂ ಮಹಿಳೆಯರಿಗೂ ದುಡ್ಡು ಗೊತ್ತಾದೆ. ಅಕ್ಕಿ ದುಡ್ಡು 4.5 ಕೋಟಿ ಜನರಿಗೆ, 4.5 ಕೋಟಿ ಜನರಿಗೆ ಕಳೆದ 9 ತಿಂಗಳಿಂದ 170 ರೂಪಾಯಿ ಅಂತ ಲೆಕ್ಕ ಹಾಕಿ ಕೊಡ್ತಾ ಇದೀವಿ. ಎಲ್ಲ ನನ್ನ ತಾಯಂದಿರು ಚೆನ್ನಾಗವ್ರೆ, ಖುಷಿಯಾಗವ್ರೆ. ಅವರು ಒಳ್ಳೇದಾಗ್ಲಪ್ಪ ಕಾಂಗ್ರೆಸ್ ಅವ್ರಿಗೆ, ಕೈ ಸರ್ಕಾರಕ್ಕೆ ಅಂತ. ಯಾರಿದನ್ನೆಲ್ಲ ಕೊಟ್ಟರು ಅಂದ್ರೆ ನಿಮ್ ಕೈ ಸರ್ಕಾರ. ಕೈ ಸರ್ಕಾರ ಮರೆಯೋದಿಲ್ಲ ತಾನೆ? ಈ ಕೈ ಗಟ್ಟಿಯಾಗಿ ನೋಡ್ಕೋತೀರಿ ತಾನೆ?